ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. 10,000 20,000 ಸಿಕ್ಕರೆ ಸಾಕು, ಸೋಲನ್ನು ತೀರಿಸ್ಕೊಂಬೇಡ ಅಂತೇಳಿ ಅಂಥ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ. ಇಂಥ ಸಂದರ್ಭದಲ್ಲಿ ಅನುದಾನವನ್ನು ತಗೊಂಡು ಬರ್ತೀವಿ, ಅನುದಾನವನ್ನು ಕೇಳಕ್ಕೆ ಹೋಗ್ತೀವಿ ಅಂತೇಳಿ ದೆಹಲಿಗೆ ಹೋದಂಥ ನಾಯಕರು ಬರುವಾಗ ಐಷಾರಾಮಿ ಜೆಟ್ನಲ್ಲಿ ವಾಪಸ್ಸಾಗಿದ್ದರು. ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ರು. ಈ ವಿಚಾರಕ್ಕೆ ಈಗ ಅನ್ನದಾತರು ಸಿಡಿದೆದ್ದಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಐಷಾರಾಮಿ ಜೆಟ್ ಪ್ರಯಾಣಕ್ಕೆ ರೈತರು ಕಿಡಿಕಾರ್ತಿದ್ದಾರೆ. ಕಟ್ಟೆ ಹೊಡೆದಂಥ ರೈತರ ಆಕ್ರೋಶ, ಅದು ಬೀದರ್ ಜಿಲ್ಲೆಯಲ್ಲಿ. ಬರಗಾಲದಿಂದ ನಮ್ಮ ಬದುಕು ದುಸ್ತರವಾಗಿದೆ. 6 ತಿಂಗಳಿಂದ ನಮಗೆ ಸರಿಯಾದಂಥ ಒಂದು ಪರಿಹಾರ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ನಾಚಿಕೆಗೇಳ್ತಾನ ಅಂತೇಳಿ ಅನ್ನದಾತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿವಾದಗಳಿಂದ ಸುದ್ದಿಯಾಗುತ್ತಿರುವ ಸಚಿವ ಜಮೀರ್ ಅಹಮದ್ ಮತ್ತೆ ಸುದ್ದಿಯಲ್ಲಿದ್ದಾರ ಅಂತ ಹೇಳ್ಬೋದು. ಐಷ್ ಆರಾಮಿ ಟ್ರಿಪ್ ಮಾಡೋ ಮೂಲಕ ಎಲ್ಲೋ ಒಂದ್ ಕಡೆ ಇವತ್ತು ರಾಜ್ಯದ ರೈತರ ಕೆಂಗಣ್ಣಿಗೆ ಸಚಿವರು ಗುರಿಯಾಗ್ಯಾರ ಅಂತ ಹೇಳ್ಬೋದು. ನಾವು ರೈತರು ಹೊಲದಲ್ಲಿದ್ದೀವಿ ನೋಡ್ಬೋದು. ನೀವು ಬರದ ಎಫೆಕ್ಟ್ ಇಂದ ಈ ಬಾರಿ ಈ ಭಾಗದ ವಾಣಿಜ್ಯ ಬೆಳೆ ತೊಗರಿ ಹೇಳ್ತಾರ, ಸಂಪೂರ್ಣವಾಗಿ ತೊಗರಿ ಬೆಳೆಗಿರೋದ ಕಾಯಿ ಇಲ್ಲ. ರೈತರು ತೋರಿಸ್ತಾ ಇದ್ದಾರೆ ನೋಡ್ಬೋದು. ನೀವು ಕಾಯಿನೇ ಹತ್ತಿಲ್ಲ ಅಂತ ಪರಿಸ್ಥಿತಿ ಇದೆ. ಸಾಕಷ್ಟು ಒಂದು ಸಂಕಟದಲ್ಲಿ ನೇಗಿಲಿ ಹೋಗಿ ಇದ್ದಾರೆ. ಅದರ ಬರ ಪರಿಹಾರ ರೈತರಿಗೆ ಕೊಟ್ಟಿಲ್ಲ. ರೈತರು ಹೊಲಕ್ಕೆ ಒಬ್ಬ ಮಿನಿಸ್ಟರ್ ಬಂದಿಲ್ಲ. ಇವತ್ತು ಸಚಿವರು ಐಷಾರಾಮಿ ಟ್ರಿಪ್ ಮಾಡ್ತಾ ಇದ್ದಾರೆ. ನಿಮ್ಮ ಹೊಲಕ್ಕೆ ಬಂದು ಬರ ವೀಕ್ಷಣೆ ಯಾರು ಮಾಡ್ಯಾರ ಕೇಳ್ಯಾರ? ನಿಮ್ಮನ್ನು ಯಾರು ಬಂದಿಲ್ಲ ಸರ್. ಎಲ್ಲರೂ ಗೆದ್ದೇನದಂತಂದ್ರು ಭಾಳ ಇದು ಐಷಾರಾಮಿಲಿಂದು ಹೆಲಿಕಾಪ್ಟರ್ದಾಗ ಹೋಗ್ತಾರೆ. ಅವ್ರು ಏನದಂದ್ರೆ ಏನೋ ಐಷೆ ಮಾಡ್ತಾರೆ. ಅವ್ರೇನೋ ಅವ್ರು ರೊಕ್ಕ ಗಳಿಸ್ಲತ್ತಾರೆ ಏನವರು. ನಾವು ಹೊಲ್ದಾಗ ದುಡ್ದು ಹೊಲ್ದಾಗ ತೊಗರಿ ರಾಶಿ ಸೋಯಾ ರಾಶಿ ಎಲ್ಲ ಮಾಡಿ ಇದ್ರ ರೊಕ್ಕ ಬಂದಿಂದ್ರಾಗ ಏನದಂದ್ರೆ ಅವ್ರು ಐಸ್ ಮಾಡ್ತಾರೆ. ನಮಗೇನದಂದ್ರೆ ಸಂಕಷ್ಟದಾಗ ಇಟ್ಟಾರ ಅವರು. ನಮಗೆ ರೈತರಿಗೆ ಯಾರೂ ನೋಡಿಲ್ಲ, ಯಾವ ಮಿನಿಸ್ಟರ್ ಭೀ ನೋಡಿಲ್ಲ, ಯಾವ MLA ನೋಡಿಲ್ಲ. ಬರೆಯ ಪರಿಹಾರ ನಾವು 4 ಸರ್ತಿ ಇದು ಮಾಡಿದ್ದೆವು, ಘೋಷಣೆ ಮಾಡಕ್ಕೆ ಹಚ್ಚಿದ್ದೆವು. ಒಂದು ಭೀ ಇನ್ನೂ ಇಲ್ಲಿ ತಕ ಆಯಿತು. ಬರಗಾಲ ಡಿಕ್ಲೇರ್ ಮಾಡಿದ್ರು. ಇನ್ನು ನಮಗೆ ಅನ್ನೋದು ಬಜೆಟ್ ಯಾರು ಒಟ್ಟು ಒಂದು 5 ರೂಪಾಯಿ ಯಾರು ನನ್ನ ಬಜೆಟ್ ಬಂದಿಲ್ಲ. ವಿಮಾನದಲ್ಲಿ ಹೋಗಿರಲ್ಲ, ಏನು ಹೇಳ್ತೀರಿ ಅದ್ರ ಬಗ್ಗೆ ನೀವು? ಸರ್ ಅವ್ರೀಗ ಐಷ್ ಆರಾಮ್ ಕಾರ್ನಲ್ಲಿ ಸಫಾರಿ ಹಾಕೊಂಡು ಯಾರು ಸೂಟ್ ಬೂಟ್ ಹಾಕೊಂಡು ಕೃಷ್ಣ ಬೈರೇಗೌಡವರು, ಜಮೀರ್ ಅಹಮದ್ ಸಾಹೇಬರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ದಿಲ್ಲಿಗೆ ಏನಂದ್ರೆ ಬರ ಪರಿಹಾರ ಕೇಳಕತ್ತ ಹೆಸರು ಮಾಡಿಕೊಂಡು ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ಯಾರ. ಐಷ್ ಆರಾಮ್ದಾಗ ಕುಂತಾರೆ, ಚಸ್ಮಾ ಹಚ್ಕೊಂಡು ಸೂಟ್ ಬೂಟ್ ಹಾಕೊಂಡು ಕುಂತಾರೆ ಸರ್. ರೈತರಿಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ರೈತ ಭಾಳ ಪರೇಶಾನೇನ. ಎಲ್ಲ ತೊಗರಿಗೆ ಒಟ್ಟು ಹೋಗಿದೈತೆ. ತಂದೋರಿಗೆ ಏನು ಕೊಡಬೇಕು, ಗೊಬ್ಬರದ್ದು ಏನು ಕೊಡಬೇಕು, ಮಕ್ಕಳಿಗೇನು ಸಲ್ಲಬೇಕು, ಮುಂದಿನ ಕಾಲ ಹೆಂಗೆ ನಡೆಸ್ಬೇಕು ಅವರು. ರೈತ ಭಾಳ ಸಂಕಷ್ಟದಾಗಿದ್ದಾನೆ. ಏನು ಹೊಡೆದೆ 5 ರೂಪಾಯಿ ಕೊಟ್ಟಿಲ್ಲ. ಮತ್ತು ಇದಕ್ಕೆ 4 ಸರಿ ಮತ್ತೆ ಹೊಡೆದೆವು. 4 ಸರಿ ಹೊಡೆದಾಗ 25,000 ರೂಪಾಯಿ ಖರ್ಚು ಬಂದವು. ಗ್ಯಾಟರ್ ಬಂತು, ಎಲ್ಲನೇ ಬಂತು. 4 ಪಿಕ್ ಹೊಡೆದು 4 25 1 ಲಾಖ ರೂಪಾಯಿ ಹೋದು. ಮತ್ತು ಅದು ಬೀಜ ಇಲ್ಲ ನೋಡಿ ಸರ್. ಅವ್ರು ಏನಿಲ್ಲ, ಬರೀ ಐಷ್ ಆರಾಮ್ ಮಾಡೋ ಕಡೆಯಿಂದ ಅವ್ರು ಮೋಜ್ ಮಸ್ತಿ ಮಾಡೋ ಕಡೆಯಿಂದ ದಿಲ್ಲಿ ವಿಶೇಷ ವಿಮಾನದಲ್ಲಿ ಹೋಗ್ಯದಾರೆ ಸರ್. ಅವರು ವಿಶೇಷ ವಿಮಾನದಲ್ಲಿ ಹೋಗಿದ್ದಾರೆ. ಅವರು ನಮಗೆ ಇಲ್ಲಿ ಓಡಾಡಕ್ಕೆ ನಮಗೆ ಕಾಲ ಚಪ್ಪಲಿ ಹೊಂಟಾರ. ರೈತರಿಗೆ ಭಾಳ ಸಂಕಷ್ಟದಾಗಿದ್ದಾರೆ ರೈತರು ಎಲ್ಲರೂ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.